ಎಸ್ ಖರ್ಗೆ ಅಂಗಳಕ್ಕೆ ಈಗ ಕ್ರಾಂತಿಯ ವಿಚಾರ. ಖರ್ಗೆಯ ಅಂಗಳದಲ್ಲಿ ಒಂದು ಕ್ರಾಂತಿಯ ಚಂಡಿದೆ. ಸಚಿವ ಸಂಪುಟ ಪುನರ್ರಚನೆಗೆ ಇವತ್ತೇ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಹಾಗಾದ್ರೆ ಸಾಕಷ್ಟು ಪ್ರಶ್ನೆಗಳು ಸದ್ಯಕ್ಕೆ ಮೂಡ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಬಂದ್ರೆ ಇವತ್ತೇ ಕ್ಲೈಮ್ಯಾಕ್ಸ್ ಬೀಳುತ್ತಾ? ಖರ್ಗೆ ಅಂಗಳ ತಲುಪಿದ ನವೆಂಬರ್ ಕ್ರಾಂತಿಯ ಕಿಚ್ಚು. ಇಂದು ಎಐಸಿಸಿ ಅಧ್ಯಕ್ಷರ ಜೊತೆ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಲಿದ್ದಾರೆ. ಕುತೂಹಲ ಕೆರಳಿಸಿದ ಸಿದ್ದರಾಮಯ್ಯ ದೆಹಲಿ ಟೂರ್. ಸದ್ಯಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಅವರ ದೆಹಲಿ ಯಾತ್ರೆ. ಸಂಪುಟ ಸರ್ಜರಿಯ ಬಗ್ಗೆ ನಡೆಯುತ್ತಾ ಹಾಗಾದ್ರೆ ಮಾತುಕತೆ? ಈಗಾಗಲೇ ರಾಹುಲ್ ಜೊತೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಿದ್ದಾರೆ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇವತ್ತೇನಾದ್ರೂ ಕ್ಲೈಮ್ಯಾಕ್ಸ್ ಬೀಳುತ್ತಾ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ? ಖರ್ಗೆ ಅಂಗಳವನ್ನ ತಲುಪಿದೆ ಈಗ ಸದ್ಯಕ್ಕೆ ನವೆಂಬರ್ ಕ್ರಾಂತಿ. ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ, ಮತ್ತೊಂದು ಕಡೆ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಈ ಒಂದು ವಿಚಾರವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷರ ಜೊತೆ. ಸಂಪುಟ ಸರ್ಜರಿಯ ಬಗ್ಗೆ ಮಾತುಕತೆ ನಡೆಯುತ್ತಾ ಹಾಗಾದ್ರೆ? ಈಗ ಆಲ್ರೆಡಿ ರಾಹುಲ್ ಜೊತೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಬೇಕು ಅಂತ. ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಆದ್ರೆ ಮುಖ್ಯವಾಗಿ ನೀವು ಗಮನಿಸಬೇಕಾದಂತಹ ವಿಚಾರ ಏನು ಅಂದ್ರೆ, ಕೇವಲ ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಮಾತ್ರ ಈಗ ರಾಹುಲ್ ಗಾಂಧಿ ಅವರು ಅಸ್ತು ಎಂದಿರೋದು, ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಆದ್ರೆ ಏನು ನಾಯಕತ್ವ ವಿಚಾರ ಚರ್ಚೆ ಆಗ್ತಾ ಇದೆ, ಸಿಎಂ ಬದಲಾವಣೆ ಆಗುತ್ತೆ ಎಂಬ ವಿಚಾರವಾಗಿ ಈಗ ಸದ್ಯಕ್ಕೆ ಸಾಕಷ್ಟು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ವಿಚಾರಕ್ಕೂ ಕೂಡ ಈಗ ಪರ್ಮಿಷನ್ ಕೊಟ್ಟಿಲ್ಲ. ರಾಹುಲ್ ತಾತ್ವಿಕ ಒಪ್ಪಿಗೆಯ ಬೆನ್ನಲ್ಲೇ ಖರ್ಗೆ ಜೊತೆ ಚರ್ಚೆ. ಸಿದ್ದು ದೆಹಲಿ ಟೂರ್. ಕೈ ಪಡೆಯಲ್ಲಿ ಈಗ ಸಂಚಲನ. ಸಂಪುಟ ಪುನರ್ರಚನೆ ಫಿಕ್ಸ್ ಆದ್ರೆ ಯಾರಿಗೆಲ್ಲ ಕೊಡ್ತಾರೆ ಹಾಗಾದ್ರೆ? ಪಟ್ಟಿ ಸಮೇತ ದೆಹಲಿಗೆ ತೆರಳಲಿರುವ ಸಿದ್ದರಾಮಯ್ಯ. ಈಗ ಸಚಿವರೇನಿದ್ದಾರೆ ಅವರ ರಿಪೋರ್ಟ್ ಕಾರ್ಡ್ ಕೂಡ ಬಹಳ ಮುಖ್ಯ ಆಗತ್ತೆ. ಸಂಪುಟದಿಂದ ಯಾರೆಲ್ಲ ಔಟ್ ಆಗ್ತಾರೆ, ಯಾರು ಇನ್ ಆಗ್ತಾರೆ? ಕೈ ವರಿಷ್ಠರಿಂದ ಗ್ರೀನ್ ಸಿಗ್ನಲ್ ಪಡೆಯಲು ಬಹಳ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ಗಮನಿಸಬೇಕಾದ ವಿಚಾರ ಏನು ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ವಲಯದಲ್ಲಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಆಪ್ತ ವಲಯದಲ್ಲಿ ಇರೋರಿಗೆ ಸ್ಥಾನ ಸಿಗ್ಲಿ ಅಂತ ಕೆಲವೊಂದಿಷ್ಟು ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಪುನರ್ರಚನೆ ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೆಲ್ಲ ಕೊಕ್ಕು ಕೊಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸದ್ಯಕ್ಕೆ ಈ ಒಂದು ಪಟ್ಟಿ ಸಮೇತ ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗಲಿದ್ದಾರೆ. ಆ ಒಂದು ಪಟ್ಟಿಯಲ್ಲಿ ಯಾರ ಹೆಸರೆಲ್ಲ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಸಂಪುಟದಿಂದ ಯಾರೆಲ್ಲ ಔಟ್ ಆಗ್ತಾರೆ, ಯಾರು ಇನ್ ಆಗ್ತಾರೆ? ಈಗ ಈ ಒಂದು ಸಂಪುಟದಿಂದ ಕೆಲವೊಂದಿಷ್ಟು ಜನರನ್ನ ಕೈ ಬಿಡ್ಲಿಕ್ಕೆ ಸದ್ಯಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಅವರನ್ನ ಆ ಒಂದು ಸಂಪುಟದಿಂದ ತೆಗೆದು ಹಾಕ್ಲಿಕ್ಕೆ ಕಾರಣ ಏನು ಅಂತ ಹೇಳಬೇಕಾಗುತ್ತೆ ಹೈಕಮಾಂಡ್ ಮುಂದೆ. ಏಕಾಏಕಿ ಈಗ ಒಬ್ಬರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅಂತ ಅಂದ್ರೆ ಹೈಕಮಾಂಡ್ ಕೇಳುತ್ತೆ, ಯಾವ ಕಾರಣಕ್ಕೆ ನೀವೀಗ ಇವ್ರನ್ನ ಕೈ ಬಿಡ್ತಾ ಇದ್ದಾರೆ, ಇವರ ಹೆಸರನ್ನ ಕೈ ಬಿಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಖರ್ಗೆ ಜೊತೆ ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಕೂಡ ಚರ್ಚೆ ಮಾಡಿದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ವರಿಷ್ಠರು. ಇಂದು ದೆಹಲಿಗೆ ತೆರಳ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಅವರು, ಪಟ್ಟಿ ಫೈನಲ್ ಮಾಡಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ ಒಂದು ಸಚಿವ ಸಂಪುಟದ ಪಟ್ಟಿ ಏನಿದೆ ಅಂದ್ರೆ ಈಗ ಹೊಸಬರಿಗೂ ಕೂಡ ಆದ್ಯತೆಯನ್ನ ನೀಡಬೇಕಾಗತ್ತೆ. ಯಾಕೆಂತಂದ್ರೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜೋರಾಗಿದೆ. ಒಂದು ಕಡೆ ಲಾಭಿ ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇರುವ ಹಿನ್ನೆಲೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ ಲಾಬಿ ಜೋರಾಗಿ ನಡೀತಾ ಇದೆ. ಖರ್ಗೆ ಜೊತೆ ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಸಂಪುಟ ಪುನರ್ರಚನೆ ಬಗ್ಗೆ ಮಾಹಿತಿಯನ್ನು ಕೂಡ ವರಿಷ್ಠರು ಪಡ್ಕೊಂಡಿದ್ದಾರೆ. ಈ ಒಂದು ಸಂಪುಟ ಪುನರ್ರಚನೆಯ ವಿಚಾರ ಅಂತ ಬಂದಾಗ ಸದ್ಯಕ್ಕೆ ಕೆಲವೊಂದಿಷ್ಟು ಆಕಾಂಕ್ಷಿಗಳು ಸಿಎಂ ಬಳಿ ಹೋಗಿ ಲಾಬಿಯನ್ನ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಆಪ್ತ ವಲಯದಲ್ಲಿರುವಂತಹವರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಕಸರತ್ತನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಜನರ ಹೆಸರನ್ನು ಕೂಡ ಈ ಒಂದು ಸಚಿವ ಸಂಪುಟಕ್ಕೆ ಸೇರ್ಪಡೆ ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಒಂದು ಪಟ್ಟಿಯಂತೂ ರೆಡಿ ಆಗಿದೆ. ಈ ಒಂದು ಪಟ್ಟಿಯನ್ನ ತೆಗೆದುಕೊಂಡು ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಇಷ್ಟು ಜನರನ್ನ ನಾವು ಈ ಒಂದು ಸಚಿವ ಸಂಪುಟದಿಂದ ಕೈ ಬಿಡಬೇಕಾಗತ್ತೆ, ಜೊತೆಗೆ ಇಷ್ಟು ಜನರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಈಗ ಇಷ್ಟು ಜನನ್ನ ಕೈ ಬಿಡಬೇಕು ಅಂತಂದ್ರೆ ಯಾವ ಕಾರಣಕ್ಕೆ, ಅವರು ಎಲ್ಲಿ ಏನ್ ಮಿಸ್ಟೇಕ್ ಮಾಡಿದ್ರು ಅದರ ಬಗ್ಗೆ ಕೂಡ ತಿಳಿಸ್ಬೇಕಾಗತ್ತೆ. ಮತ್ತೆ ಹೊಸಬರಿಗೆ ಈಗ ಆದ್ಯತೆ ಕೊಡ್ತಾರಲ್ಲ, ಆ ಒಂದು ಸಂದರ್ಭದಲ್ಲೂ ಕೂಡ ಪಕ್ಷದ ವರ್ಚಸ್ ಯಾವ ರೀತಿ ಹೆಚ್ಚಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನೋಡ್ಬೇಕಾಗತ್ತೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಖರ್ಗೆ ಅವ್ರ ಜೊತೆ ಯಾವ ರೀತಿ ಚರ್ಚೆ ಮಾಡ್ತಾರೆ, ಖರ್ಗೆ ಅವರು ಏನ್ ಹೇಳ್ತಾರೆ ಅಂತ ನೋಡ್ಬೇಕು.